ಇನ್ನು ಲೋಕಸಭೆ ಚುನಾವಣೆ ನಂತರ ಸರ್ಕಾರ ಪತನಕ್ಕೆ ನಾಂದಿ ಹಾಡುತ್ತಾ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪತನ ಆಗೋದು ಪಕ್ಕನ. ಪದೇ ಪದೇ ಮೇಲಿಂದ ಮೇಲೆ ಸರ್ಕಾರ ಪತನ ಆಗೋದ್ರ ಬಗ್ಗೆ ವಿಪಕ್ಷ ನಾಯಕರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಆಗಲಿ ಆಮೇಲೆ ಗೊತ್ತಾಗುತ್ತೆ ಅಂತ. ಬಿಎಸ್ವೈ ಎಚ್ಡಿಕೆ ಆಯ್ತು ಬಳಿಕ ವಿಜಯೇಂದ್ರ ಜೊತೆಗೆ ಎಚ್ಡಿ ದೇವೇಗೌಡರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಎಲೆಕ್ಷನ್ ಬಳಿಕ ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. ಇದು ಬಹಳ ಕುತೂಹಲದ ಜೊತೆಗೆ ಚರ್ಚೆಗೂ ಕೂಡ ಕಾರಣ ಆಗಿದೆ. ನಾನೀಗೇನು ಹೇಳಕ್ಕೆ ಇಚ್ಛೆ ಪಡೋಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ. ನಾನು ಕೇಳ್ತೇನೆ, ಎಲ್ಲಿದೆ ಅಭಿವೃದ್ಧಿ ಕಾರ್ಯ? ಸುಳ್ಳು ಭರವಸೆಯನ್ನು ಕೊಟ್ಟು ಜನರಿಗೆ ವಂಚನೆ ಮಾಡಿ ಅಧಿಕಾರ ಮತದಿಂದ ಮೈಮರ್ತಿರುವಂಥ ಈ ರಾಜ್ಯ ಸರ್ಕಾರವನ್ನು ಈ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಕ್ಷೇತ್ರ ಗೆದ್ದ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ನಾನು ಇವಾಗ ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ವನಾಶ ಆಗುತ್ತೆ, ಅವರ ಅಡ್ರೆಸ್ ಇಲ್ಲದಂತಾಗುತ್ತೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ಅನಿವಾರ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಒಂದು ವರ್ಷದ ಒಳಗೆ ನಾನು ಡಿಸೆಂಬರ್ ತಿಂಗಳು ಡೆಡ್ ಲೈನ್ ಕೊಡ್ತೇನೆ. ಡಿಸೆಂಬರ್ ತಿಂಗಳೊಳಗೆ ನಾವು ತೆಗಿಬೇಕಾಗಿಲ್ಲ ಸರ್ಕಾರದ, ವಿಜೇಂದ್ರ ಅವರು ಕಷ್ಟಪಡಬೇಕಾಗಿಲ್ಲ ಸರ್ಕಾರ. ಮಹೇಶ್ ಅಣ್ಣ ಹೇಳ್ತಾರೆ, ಇವತ್ತು ಈ ಸರ್ಕಾರ ಅವರೇ ತಕ್ಕೋತಾರೆ. ಲೋಕಸಭಾ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಪಕ್ಷ ಎಷ್ಟು ವರ್ಷ ಎಷ್ಟು ತಿಂಗಳ ಅಧಿಕಾರದಲ್ಲಿ ಇರ್ತದೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಇಂಥ ಹತಾಶ ಮನೋಭಾವನೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಅಂತಕ್ಕಂಥದ್ದು ನಿರಂತರವಾಗಿರ್ಬೇಕಾಗ್ತದೆ. ಈ ಸಾರಿ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಪರಿಸ್ಥಿತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಕಾದು ನೋಡೋಣ. ಈ ಕಾಂಗ್ರೆಸ್ ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ. ನಾನು ಅದನ್ನು ತೀರ್ಮಾನ ಮಾಡಿ ಡೀಟೇಲ್ಸ್ ಕೊಡ್ತಾರೆ ಗಣಪತಿ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ನಾಯಕರು ಈ ಹೇಳಿಕೆ ಬಗ್ಗೆ ಸೀರಿಯಸ್ ಆಗಿದ್ದಾರಾ ಅಥವಾ ಲೋಕಸಭಾ ಚುನಾವಣೆಗೆ ಒಂದು ತಂತ್ರ ಅನ್ನೋ ಹಾಗೆ ಈ ಹೇಳಿಕೆಗಳು ಬರ್ತಾ ಇದೆಯಾ ಅಂತ? ಖಂಡಿತ ಇದೊಂದು ರೀತಿಯಲ್ಲಿ ರಾಜ್ಯದ ಜನರಿಗೂ ಕೂಡ ಜೊತೆಗೆ ಸರ್ಕಾರಕ್ಕೂ ಕೂಡ ಗೊಂದಲವನ್ನ ಉಂಟು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಚುನಾವಣೆ ಆದ ಬಳಿಕ ಕಾಂಗ್ರೆಸ್ ಸರ್ಕಾರ ಇರಲ್ಲ ಅಂತ ಒಬ್ಬರು ನಾಯಕರು ಹೇಳಿದ್ರೆ ಅದರ ಪರವಾಗಿ ಇನ್ನೊಬ್ಬರು ನಾಯಕರು ಅಂದ್ರೆ ವಿಪಕ್ಷ ನಾಯಕರು ಹೇಳುತ್ತಿರುವಂತದ್ದು ನೋಡ್ತಾ ಇರಿ, ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆ ಆದ್ಮೇಲೆ ರಾಜ್ಯದಲ್ಲಿ ಇರಲ್ಲ. ಈ ರೀತಿಯಾದಂತಹ ಹೇಳಿಕೆಗಳು ಒಂದು ಸರ್ಕಾರವನ್ನ ಬೆದರಿಸುವ ತಂತ್ರವೋ ಅಥವಾ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ತಂತ್ರವೋ ಅಥವಾ ಅದರಿಂದ ಏನಾದ್ರೂ ಕೂಡ ಚುನಾವಣೆ ಅಸ್ತ್ರವಾಗಿ ಬಳಸಿಕೊಳ್ಳುವ ತಂತ್ರನೇನೋ ಒಂದು ರೀತಿಯಾದಂತಹ ಈಗಾಗಲೇ ಬಿಜೆಪಿಯಲ್ಲಿ ಚರ್ಚೆ ಆಗ್ತಿರುವಂತದ್ದು. ಆದ್ರೆ ರಾಜ್ಯದ ಹಿರಿಯ ನಾಯಕರು ಚರ್ಚೆ ಮಾಡ್ತಾ ಇದಾರಲ್ಲ, ಅಲ್ಲಿ ಏನೋ ಒಂಥರ ವಿಚಾರಗಳು ಇರಬಹುದು ಅನ್ನೋದು ಕೂಡ ಈಗಾಗಲೇ ಬಿಜೆಪಿಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಕಾರಣ ಇಷ್ಟೇನೆ, ಬಿಜೆಪಿ ಜೆಡಿಎಸ್ ಮೈತ್ರಿಯಾದ ಬಳಿಕ ಈ ಮೈತ್ರಿ ನಾಯಕರಲ್ಲಿ ಹುಟ್ಕೊಂಡು ಇರುವಂತಹ ವಿಚಾರ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತ ಈಗಾಗಲೇ ಒಂದಷ್ಟು ಷಡ್ಯಂತ್ರಗಳನ್ನ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನಾದ್ರೂ ಕೂಡ ಆಪರೇಷನ್ ತಂತ್ರಗಾರಿಕೆ ಮಾಡಬಹುದಾ ಅಥವಾ ಏನಾದ್ರೂ ಕೂಡ ಶಾಸಕರನ್ನು ಬೆದರಿಕೆ ಒಡ್ಡುವಂತ ತಂತ್ರಗಾರಿಕೆ ಮಾಡಬಹುದಾ? ಈ ಎಲ್ಲಾ ವಿಚಾರಗಳು ಚರ್ಚೆ ಮಾಡ್ತಾ ಹೋದ್ರೆ ಏನಾದ್ರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಬಳಿಕ ಅಂದ್ರೆ ಲೋಕಸಭಾ ಚುನಾವಣೆ ಬಳಿಕ ರಾಜಕೀಯ ಧ್ರುವೀಕರಣ ಆಗಿ ಏನಾದ್ರೂ ಕೂಡ ಸರ್ಕಾರ ಉರುಳುವಂತ ಸಾಧ್ಯತೆಗಳು ಇದೆ ಅಂತ ಒಂದು ಮೂಲಗಳು ಹೇಳ್ತಾ ಇರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ರಾಜ್ಯ ನಾಯಕರು ಈ ಹೇಳಿಕೆಗಳನ್ನ, ಈಗ ದೇವೇಗೌಡರು ಒಂದಷ್ಟು ಹೇಳಿಕೆ ಕೊಟ್ಟರು ಅಂದ್ರೆ ನೇರವಾಗಿ ಚುನಾವಣೆಯ ಬಳಿಕ ಇರಲ್ಲ ಅಂತ. ವಿಜೇಂದ್ರ ಅವರು ಇವತ್ತು ಕೂಡ ಅದನ್ನೇ ಹೇಳಿಕೆ ಕೊಟ್ಟರು, ಅಂದ್ರೆ ಲೋಕಸಭೆ ಚುನಾವಣೆ ಬಳಿಕ ಏನಾಗುತ್ತೆ ಅಂತ ನಾನು ಈಗ ಹೇಳಲ್ಲ ಅಂತ. ಅದೇ ರೀತಿಯಾಗಿ ಮೊನ್ನೆ ಅಷ್ಟೇ ಸಮನ್ವಯ ಸಮಿತಿ ಸಭೆಯಲ್ಲೂ ಕೂಡ ಯಡಿಯೂರಪ್ಪನವರು ಸ್ಪಷ್ಟವಾಗಿ ಹೇಳಿದ್ರು, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಯಲ್ಲ ಲೋಕಸಭಾ ಚುನಾವಣೆ ಬಳಿಕ ಅಂತ. ಹೀಗಾಗಿ ಈಗ ಹಿರಿಯ ನಾಯಕರು ಹೇಳಿಕೆ ಹಿಂದೆ ಒಂದಷ್ಟು ತಂತ್ರಗಾರಿಕೆಯ ಜೊತೆಗೆ ಸರ್ಕಾರವನ್ನ ಬೆದರಿಕೆ ಹಾಕುವ ತಂತ್ರಗಳು ಕೂಡ ಇದರ ಹಿಂದೆ ಇದೆ ಅಂತ ಅನ್ಸುತ್ತೆ. ಈ ಮೂಲಕ ಹೇಳೋದಾದ್ರೆ ಮತದಾರರು ಒಂದ್ ರೀತಿಯಾಗಿ ಗೊಂದಲಕ್ಕೂ ಕೂಡ ಒಳಗಾಗ್ತಾರೆ. ಯಾಕಂತಂದ್ರೆ ರಾಜ್ಯದ ಬಿಜೆಪಿಯ ಹಿರಿಯ ನಾಯಕರ ಬಾಯಲ್ಲೇ ಈ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದ್ರೆ ಈ ಸರ್ಕಾರವನ್ನ ಏನ್ ಮಾಡಬಹುದು, ಈ ರೀತಿಯಾದಂತ ತಂತ್ರಗಾರಿಕೆಗಳು ಕೂಡ ಅಥವಾ ಚುನಾವಣೆಯನ್ನೇ ಈ ರೀತಿಯಾದ ತಂತ್ರಗಾರಿಕೆಗೆ ಬಳಸ್ಕೊಳ್ತಾ ಇದ್ದಾರೆ ಅಥವಾ ಚುನಾವಣೆಗೆ ಈ ರೀತಿಯಾದಂತಹ ಲೆಕ್ಕಾಚಾರಗಳಿದೆ. ಆದ್ರೆ ರಾಜ್ಯದ ಹಿರಿಯ ನಾಯಕರ ಬಾಯಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳು ಬರ್ತಾ ಇರುವಂತದ್ದು ಮೈತ್ರಿ ನಾಯಕರು ಜೊತೆಗೆ ಮೈತ್ರಿ ಮುಖಂಡರು ಜೊತೆಗೆ ಮೈತ್ರಿಯ ಕಾರ್ಯಕರ್ತರಲ್ಲಿ ಒಂದಷ್ಟು ಗೊಂದಲ ಅಂತ ಇರೋದಂತೂ ಸತ್ಯ. ವಿಜಯ್, ಥ್ಯಾಂಕ್ ಯು ಗಣಪತಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.